ಸರ್, ಈಗ ಉಚ್ಚಾಟನೆಯ ಬಳಿಕ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರಕ್ಕೆ ಆಗಮಿಸ್ತಾರೆ. ಅವ್ರನ್ನೇ ಮಾತಾಡ್ತೀರಿ ಸರ್. ಉಚ್ಚಾಟನೆ ಬಳಿಕ ಬಂದಿದ್ದೀರಿ, ವಿಜಯಪುರಕ್ಕೆ ಬಂದಿದ್ದೀರಿ ಸರ್, ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರೆ? ಯುಗಾದಿಯ ದಿನ ಇವತ್ತು, ಹೊಸ ವರ್ಷ ಆರಂಭ. ನೋಡ್ರಿ, ಇವತ್ತು ಹೊಸ ವರ್ಷ ಹಿಂದೂಗಳ ಪ್ರಕಾರ ಇವತ್ತಿನಿಂದ ಒಳ್ಳೆಯ ದಿನ. ನಮ್ಮ ಬಿ ಜೆ ಪಿಗೆ ಭಗವಂತ ಪ್ರಭು ಶ್ರೀರಾಮಚಂದ್ರ, ಕಾಶಿ ವಿಶ್ವನಾಥ, ಮಥುರಾ ಶ್ರೀಕೃಷ್ಣ ದೇವರು ನಮ್ಮ ಹೈಕಮಾಂಡಿಗೆ ಒಂದು ಒಳ್ಳೆಯ ವಿಚಾರವನ್ನು ಅವರ ತಲೆಯಲ್ಲಿ ಹಾಕಿ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡುವಂಥ ಧೈರ್ಯ, ಶಕ್ತಿ, ಸಾಹಸ ತೆಗೆದುಕೊಳ್ಳುವಂಥ ನಿರ್ಣಯ ಕೊಡಲಿ ಅಂತೇಳಿ ಆ ಮೂರೂ ದೇವರಲ್ಲಿ ಅತ್ಯಂತ ಕಳಕಳಿಯಾಗಿ ಶಿವಯೋಗಿ ಸಿದ್ದರಾಮಯ್ಯರ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ಸರ್, ಜನಾಭಿಪ್ರಾಯ ಸಂಗ್ರಹಣೆ ಮಾಡಿದ್ರೆ ಆರಂಭದಲ್ಲಿ ಅಂದ್ರೆ ನಾವು ಹೊಸ ಪಕ್ಷ ಕಟ್ಟೋದೇ ಇಲ್ಲ ಅಂದ್ರಿ ಸರ್. ಈಗ ಜನಾಭಿಪ್ರಾಯ ಸಂಗ್ರಹಣೆ ಮುಂದಾಗಿದ್ದೀರಿ, ಯಾಕೆ? ಅವರು ಅವನೇ ಮುಂದುವರಿಸಿದ್ರೆ ಯಡಿಯೂರಪ್ಪ ಕುಟುಂಬ ಬಿಟ್ಟು ನಾವು ಹೊರಗೆ ಬರೋದಿಲ್ಲ ಅಂದ್ರೆ ಮತ್ತೇನಾರು ಒಂದು ಪರಿಹಾರ ನಾವು ನೋಡ್ಬೇಕಲ್ಲ ದೇಶದ. ಅದಕ್ಕೆ ನಾವು ವಿಚಾರ ಮಾಡಕ್ಕೆ ಸರ್, ಯಾವಾಗಿಂದ ಶುರುವಾಗುತ್ತೆ ಮತ್ತು ಯಾವಾಗ ಈ ಸಾಮಾಜಿಕ ಜಾಲತಾಣ ಇವತ್ತಿನಿಂದ ಚಾಲು ಆಗ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿದೇಶದಲ್ಲಿರುವಂಥ ನಮ್ಮ ಐ ಟಿ ಏನು ಅವ್ರು ಸಹಿತ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ನಾವು ದುಡ್ಡು ಕೊಡ್ತೀವಿ ಒಂದು ಪಕ್ಷ ಕಟ್ಟಿರುತ್ತೇವೆ. ರಾಜ್ಯದಲ್ಲಿ ಅದೇ ಭಾವನೆ ಇದೆ. 99% ಬಿ ಜೆ ಪಿ ಮೂಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ಹೊಸ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂಥ ಒಂದು ಭವಿಷ್ಯವನ್ನು ನೋಡಲಿಕ್ಕೆ ಕಾತರರಾಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಹೋಗಿದೆ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಸರ್ವೆ ಮಾಡಿ ಮುಂದೆ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ ಅಡ್ಡಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಯಡಿಯೂರಪ್ಪನ ಕುಟುಂಬ ಮುಂದುವರೆಸಿದ್ರೆ ಅನಿವಾರ್ಯವಾಗಿ ಒಂದು ಗಟ್ಟಿ ನಿರ್ಣಯ ನಾವು ತಗೋತೀವಿ. ಸರ್, ಜನರಿಂದ ಬೆಂಬಲ ಸರ್, ಈ ರಾಜಕೀಯ ಪಕ್ಷಗಳಿಂದ ಬೆಂಬಲ ಏನಾದರೂ ಹಿಂಬದಿಯಿಂದ ತಮಗೆ? ನಾವು ಹಿಂಬದಿ ಆ ಮಕ್ಕಳ ಜೋಡನೆ ಯಾರಾದರೂ ನೀವು ಪಕ್ಷ ಕಟ್ಟಿ ನಾವಿದ್ದೀವಿ ಏನೋ? ಇಲ್ಲ ಅಂತ ಹಲ್ಕ ಕೆಲಸ ಮಾಡೋದಿಲ್ಲ ನಾವು. ಏನು ಸರ್, ಈಗ ಯತ್ನಾಳ್ ಅವರು ನಮಗೆ ಉಳಿದ ರಾಜಕೀಯ ಪಕ್ಷದಲ್ಲಿ ಯಾರು ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ನಾವು ಹಿಂದುತ್ವದ ಮ್ಯಾಗ ನಾವು ಪಕ್ಷ ಕಟ್ಟೋರು. ಅವರೆಲ್ಲ ಮುಸ್ಲಿಂ ಬಂಧುಗಳು, ಅವರೆಲ್ಲ ಅವ್ರ ಸಹೋದರರು ಅದಾರ, ನಮಗೆ ಜೋಡಿಗೆ ಅವ್ರಿಗೆ ಹೊಂದಾಣಿಕೆ ಆಗೋದು. ಇದಿಷ್ಟು ಹೇಳಿದ್ರೆ ಯತ್ನಾಳ್ ಅವರು ಮತ್ತು ವಿಜಯಪುರ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.